Hello everyone, you're watching Knowledge for 21st Century YouTube channel and this is P. Chaitra. Let's see the thought for the day. If you want to shine like a sun, first burn like a sun. APJ ಅಬ್ದುಲ್ ಕಲಾಂ. APJ ಅಬ್ದುಲ್ ಕಲಾಂ ಅವರು ಇಲ್ಲಿ ಒಂದು ಲೈನ್ನ ಹೇಳಿದ್ದಾರೆ. ನಾವೇನಾದರೂ ಸೂರ್ಯನ ರೀತಿಯಾಗಿ ಪ್ರಕಾಶಮಾನವಾಗಿ ಹೊಳಿಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಮೊದಲು ಸೂರ್ಯ ತನ್ನನ್ನು ತಾನು ಬರ್ನ್ ಮಾಡಿಕೊಂಡು ಆ ಒಂದು ಶೈನ್ನ ನಮಗೆ ನೀಡ್ತಿದ್ದಾರೆ, ಹೌದಲ್ವಾ? ನಾವು ಕೂಡ ಸೂರ್ಯನ ಥರ ಹೊಳಿಬೇಕು ಅಂದರೆ ಮೊದಲು ನಮ್ಮನ್ನು ನಾವು ಬರ್ನ್ ಮಾಡ್ಕೊಬೇಕು. ಬರ್ನ್ ಅನ್ನೋದು ನಿಜವಾದ ಅರ್ಥ ನಮ್ಮನ್ನು ನಾವು ಬೆಂಕಿಯಿಂದ ಸುಟ್ಕೊಳ್ಳೋದು ಅಂತಲ್ಲ. ನಾವು ಕಷ್ಟಪಟ್ಟು ಬೆವರಿಳಿಯೋ ಹಾಗೆ ಚೆನ್ನಾಗಿ ಕೆಲಸ ಮಾಡ್ತಾ ಶ್ರಮ ವಹಿಸ್ತಾ ಕೆಲಸನ ಬಿಡದೇನೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಬರಬೇಕು. ನಾವು ಮಾಡೋ ಕೆಲಸದಲ್ಲಿ ಜಾಸ್ತಿ ಎಫರ್ಟ್ ಹಾಕೋದ್ರಿಂದ ನಾವು ಅಷ್ಟು ಪ್ರಕಾಶಮಾನವಾಗಿ ಹೊಳಿಬೋದು ಅಂತ ಈ ಲೈನ್ಸ್ನ ಅರ್ಥ. ಇವತ್ತಿನ ಕ್ಲಾಸಲ್ಲಿ ನಾವು ಫಸ್ಟ್ ಫೀಮೇಲ್ ಅಚೀವರ್ಸ್, ಓಕೆನಾ, ವಿವಿಧ ಕ್ಷೇತ್ರಗಳಲ್ಲಿ ಮೊದಲ ಮಹಿಳೆ ಅಂತ ಯಾರು ಏನೇನು ಸಾಧನೆ ಮಾಡಿದ್ದಾರೆ ಅವನ್ನ ನಾವು ನೋಡ್ತಾ ಹೋಗೋಣ. ಇವತ್ತಿನ ಕ್ಲಾಸಲ್ಲಿ 5 ಅಂದರೆ 5 ಫೀಮೇಲ್ ಅಚೀವರ್ಸ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಇಟ್ ಈಸ್ ಯೂಸ್ಫುಲ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಲೆಟ್ಸ್ ಲರ್ನ್ ಟುಗೆದರ್ ವಿತ್ ಚೈತ್ರಾ ಆ್ಯಂಡ್ ಪವಿತ್ರ. ಫಸ್ಟು ನೋಡಿ, ಎಕ್ಸಾಮ್ಸಲ್ಲಿ ಈಗ ನೀವು UPSC ಎಕ್ಸಾಮ್ ಆದರೂ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಎಕ್ಸಾಮ್ ಆಗಿರ್ಬೋದು, ಒಂದು ನೇಮ್ನ ನಿಮಗೆ ಒಂದು ಕ್ವೆಶನಲ್ಲಿ ಕೊಡ್ತಾರೆ. ಸೊ ಆ ನೇಮ್ ಕೊಟ್ಬಿಟ್ಟು ಅವರು ಯಾರು ಅಂತ ನಮಗೆ ಪ್ರಶ್ನೆ ಕೇಳಿದಾಗ ನಮಗೆ ಆ ಒಂದು ಅವ್ರು ಯಾರು ಆಗಿರಬಹುದು ಅಂತ ಅಟ್ಲೀಸ್ಟ್ ಗೆಸ್ ಮಾಡೋಕ್ಕಾದ್ರೂ ಅವ್ರ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ, ಹೌದಲ್ವಾ? ಈಗ ಫಾರ್ ಎಕ್ಸಾಂಪಲ್ ಫಾತ್ಮಾ ಬೇಗಮ್ ಅಂತ ಹೆಸರು ಕೊಟ್ಬಿಟ್ಟು ಇವ್ರು ಯಾರು ಅಂತ ಪ್ರಶ್ನೆ ಕೇಳಿ ಆಪ್ಷನಲ್ಲಿ ಏನು ಹೇಳ್ಬೋದು? ಫಿಲ್ಮ್ ಆ್ಯಕ್ಟರ್ ಅಂತ ಹೇಳ್ಬೋದು, ಅಥವಾ ಸ್ಪೋರ್ಟ್ಸ್ ವುಮೆನ್ ಅಂತ ಹೇಳ್ಬೋದು, ಅಥವಾ ಸೈಂಟಿಸ್ಟ್ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಆಪ್ಷನ್ಸಲ್ಲಿ ಕರೆಕ್ಟಾಗಿ ನಾವು ಸರಿಯಾದ ಉತ್ತರನ ಚೂಸ್ ಮಾಡಬೇಕು ಅಂದರೆ ಅವ್ರ ಬಗ್ಗೆ ನಾವು ಸ್ವಲ್ಪನಾದರೂ ಮಾಹಿತಿನ ತಿಳ್ಕೊಳ್ಬೇಕಾಗುತ್ತೆ. ಅದರಲ್ಲೂ ಇಂಪಾರ್ಟೆಂಟಾಗಿ ಫಸ್ಟ್ ಅಥವಾ ಏನು ತುಂಬ ಗ್ರೇಟ್ ಪರ್ಸನಾಲಿಟೀಸ್ ಇರುತ್ತೆ ಅವ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಅಗತ್ಯ ಆಗಿರುತ್ತೆ. ಸೊ ಹಾಗಾಗಿ ಇವತ್ತು ನಾನು 5 ಜನ ಮಹಿಳೆಯರು ಅತ್ಯಂತ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಇವರು ಮೊದಲನೇ ಬಾರಿಗೆ ಅವರು ತಮ್ಮ ಜೀವನದಲ್ಲಿ ಆ ಒಂದು ಹೆಜ್ಜೆನ ಇಟ್ಟಿರ್ತಾರೆ. ಸೊ ಎಲ್ಲ ಒಂದು ಮಹಿಳೆಯರಿಗಿಂತ ವಿಭಿನ್ನವಾಗಿ ಮೊದಲಿಗೆ ತಾವೇನೆ ಆ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಾರೆ. ಅಂಥ 5 ಜನರನ್ನ ಇವತ್ತು ನೋಡೋಣ. ಫಾತ್ಮಾ ಬೇಗಮ್, ಓಕೆನಾ, ಪಯೋನಿಯರ್ ಆಫ್ ಇಂಡಿಯನ್ ಸಿನಿಮಾ. ನೋಡಿ, ಈ ಇಮೇಜಲ್ಲಿ ನೀವು ನೋಡ್ತಾ ಇದ್ದೀರಾ, ಇವ್ರ ಹೆಸರು ಫಾತ್ಮಾ ಬೇಗಮ್. ಕನ್ನಡದಲ್ಲಿ ನಾವು ಫಾತಿಮಾ ಅಂತ ಕೂಡ ಕೆಲವು ಮುಸ್ಲಿಂ ಹೆಸರುಗಳನ್ನ ಹೇಳ್ತೀವಿ, ಹೌದಲ್ವಾ? ಸೊ 2 ಇಮೇಜು ಕೂಡ ಒಂದೇನೆ. ನೋಡಿ, the first female director of Indian cinema. Fatma was born in a Muslim family in India in 1892. ಫಾತ್ಮಾ ಬೇಗಮ್ ಅಂದರೆ ಭಾರತದ ಚಲನಚಿತ್ರ ಕ್ಷೇತ್ರದಲ್ಲಿ ಮೊದಲನೇ ಬಾರಿಗೆ ನಿರ್ದೇಶಕಿಯಾದಂತಹ ಮಹಿಳೆ, ಮೊದಲ ಮಹಿಳಾ ನಿರ್ದೇಶಕಿ ಇಂಡಿಯನ್ ಸಿನಿಮಾ ಕ್ಷೇತ್ರದಲ್ಲಿ, ಓಕೆನಾ? ಭಾರತ ಚಲನಚಿತ್ರ ರಂಗದಲ್ಲಿ ಮೊದಲ ಮಹಿಳಾ ನಿರ್ದೇಶಕಿ ಯಾರು ಅಂತಂದರೆ ಫಾತ್ಮಾ ಬೇಗಮ್ ಅನ್ನೋದು ನಿಮಗೆ ನೆನಪಿರಬೇಕು, ಓಕೆನಾ? ಈ ಹೆಸರುಗಳನ್ನ ಅಫ್ಕೋರ್ಸ್ ತುಂಬ ಜನ ಕೇಳಿರೋದಿಲ್ಲ. ಸೊ ಈ ಥರದ್ದು ಸಡನ್ನಾಗಿ ನಾವು ಎಕ್ಸಾಮ್ಸಲ್ಲಿ ನೋಡಿದಾಗ ನಮಗೆ ಯಾರಪ್ಪ ಇವ್ರ ಬಗ್ಗೆ ಯಾವತ್ತೂ ಕೇಳೇ ಇಲ್ಲ ಅಂತ ನಾವು ಶಾಕ್ ಆಗೋವಂಥ ಚಾನ್ಸಸ್ ಇರುತ್ತೆ. ಬಟ್ ನೋಡಿ, ಇವ್ರು ಮಾಡಿರುವಂಥ ಸಾಧನೆನ ನಾವು ನೋಡಲೇಬೇಕು, ತಿಳ್ಕೊಳ್ಳೇಬೇಕು. ಈ ಥರದ ಕ್ವೆಶನ್ಸು ಎಕ್ಸಾಮಲ್ಲಿ ಬರೋದ್ರಿಂದ ಅದೇನು ಶಾಕಿಂಗ್ ಅಲ್ಲ, ಬಟ್ ನಾವು ತಿಳ್ಕೊಂಡಿರಲ್ಲ ಅಷ್ಟೇ. ಹಾಗಾಗಿ ಇವನ್ನೆಲ್ಲ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಫಾತ್ಮಾ ಬೇಗಮ್ ಅವ್ರ ಬಗ್ಗೆ ಇನ್ನು ಸ್ವಲ್ಪ ನೋಡೋಣ. ಫಾತ್ಮಾ ವಾಸ್ ಟ್ರೈನ್ಡ್ ಇನ್ ಥಿಯೇಟರ್ ಆ್ಯಂಡ್ ಇನಿಷಿಯಲಿ ಯೂಸ್ ಟು ಸ್ಟೇಜ್ ಉರ್ದು ಪ್ಲೇಸ್, ಫಾಲೋಯಿಂಗ್ ವಿಚ್ ಶಿ ಬಿಗ್ಯಾನ್ ವರ್ಕಿಂಗ್ ಆನ್ ಫಿಲಮ್ಸ್ ಇನ್ 1922. ಫಾತ್ಮಾ ಅವರು ಮೊದಲಿಗೆ ರಂಗ ಕ್ಷೇತ್ರದಲ್ಲಿ ಅವರು ಟ್ರೈನಿಂಗನ್ನು ಪಡೀತಾರೆ. ಸೊ ಅವರು ಮೊದಲಿಗೆ ಏನು ಉರ್ದು ನಾಟಕಗಳಲ್ಲಿ ಪಾತ್ರವನ್ನು ವಹಿಸ್ತಾ ಇರ್ತಾರೆ ಸ್ಟೇಜ್ ಮೇಲೆ. ನಂತರದಲ್ಲಿ ಅವ್ರು ಏನು ಮಾಡ್ತಾರೆ, 1922 ಹೊತ್ತಿಗೆ ಅವರು ಫಿಲಮ್ ಇಂಡಸ್ಟ್ರಿಗೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಶಿ ಸ್ಟಾರ್ಟೆಡ್ ಹರ್ ಜರ್ನಿ ಆ್ಯಸ್ ಅ ಡೈರೆಕ್ಟರ್ ವಿತ್ ಅ ಸೈಲೆಂಟ್ ಫಿಲಿಮ್ ವೀರ್ ಅಭಿಮನ್ಯು ಇನ್ 1922. ಅವರು ಮೊದಲನೇ ಬಾರಿಗೆ ಅವರ ಸಿನಿಮಾ ಕ್ಷೇತ್ರದಲ್ಲಿ ಅವರ ಒಂದು ಪಯಣನ ಹೇಗೆ ಸ್ಟಾರ್ಟ್ ಮಾಡ್ತಾರಪ್ಪ ಅಂದರೆ, ಒಂದು ಮೂಕ ಚಿತ್ರ, ಅದು 1922 ಬಂದಂತಹ ವೀರ ಅಭಿಮನ್ಯು ಅನ್ನೋ ಒಂದು ಮೂಕ ಚಿತ್ರ, ಓಕೆನಾ? ಈ ಚಿತ್ರದ ನಿರ್ದೇಶಕಿಯಾಗಿ ಅವರು ತಮ್ಮ ಚಿತ್ರರಂಗದ ಪಯಣವನ್ನು ಸ್ಟಾರ್ಟ್ ಮಾಡ್ತಾರೆ.
After excelling in film direction, she opened her production house, namely ಫಾತಿಮಾ ಫಿಲ್ಮ್ಸ್. ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು, ನಂತರ ಅವ್ರಿಗೆ ಪ್ರೊಡಕ್ಷನ್ನ ಮಾಡ್ತಾ ಇದ್ದಾರೆ. ಫಸ್ಟು ನಿರ್ದೇಶಕಿ ಆಗ್ತಾರೆ, ನಂತರ ನಿರ್ಮಾಪಕಿ ಕೂಡ ಆಗ್ತಾ ಇದ್ದಾರೆ. ಆ ಪ್ರೊಡಕ್ಷನ್ ಹೌಸ್ನ ನೇಮು ಫಾತಿಮಾ ಫಿಲ್ಮ್ಸ್ ಅಂತ ಅವರು ಆ ಒಂದು ಫಿಲ್ಮ್ ಹೌಸ್ನ ನೇಮು ಫಾತಿಮಾ ಫಿಲ್ಮ್ಸ್ ಅಂತ ಇಡ್ತಾರೆ. ಬೀಯಿಂಗ್ ಆರ್ಗ್ಯೂಯಬ್ಲಿ ದ ಫಸ್ಟ್ ಇನ್ ದ ಫೀಲ್ಡ್, ಶಿ ಪೇವ್ಡ್ ದ ವೇ ಫಾರ್ ಅದರ್ ವುಮೆನ್ ಟು ವೆಂಚರ್ ಇನ್ ಟು ದ ಫಿಲಮ್ ಇಂಡಸ್ಟ್ರಿ. ಇವರು ಒಂದು ಉತ್ತಮ ಸಾಧನೆಯನ್ನು ಮಾಡೋದ್ರ ಮೂಲಕ ಹಲವಾರು ಮಹಿಳೆಯರಿಗೆ ಫಿಲಮ್ ಇಂಡಸ್ಟ್ರಿಗೆ ಬರೋದಕ್ಕೆ ಸುಲಭವಾದ ದಾರಿನ ಮಾಡಿಕೊಟ್ರು ಅಂತ ನೋಡ್ತಾ ಇದ್ದೀವಿ. ಈಗ ನಿಮಗೆ ಫಾತಿಮಾ ಬೇಗಂ, ಪಯೋನಿಯರ್ ಆಫ್ ಇಂಡಿಯನ್ ಸಿನಿಮಾ. ಓಕೆನಾ? ದ ಫಸ್ಟ್ ಫೀಮೇಲ್ ಡೈರೆಕ್ಟರ್ ಆಫ್ ಇಂಡಿಯನ್ ಸಿನಿಮಾ ಯಾರು ಅಂದರೆ ಫಾತಿಮಾ ಬೇಗಂ. ಓಕೆ, ಈಗ ಸೆಕೆಂಡ್ ಪರ್ಸನಾಲಿಟಿನ ನೋಡೋಣ. ಹುಮಾಯ್ ವ್ಯಾರವಲ್ಲ, ವಿಜುವಲ್ ಸ್ಟೇಟ್ಮೆಂಟ್. ನೋಡಿ, ಹುಮಾಯ್ ವ್ಯಾರವಲ್ಲ, known by her pseudonym Dalda 13, entered a field extensively dominated by men as the first Indian woman photojournalist. ನೋಡ್ತಾ ಇದ್ದೀರಲ್ವಾ? ಹುಮಾಯ್ ವ್ಯಾರವಲ್ಲ ಯಾರಿವರು? ಫಸ್ಟ್ ಇಂಡಿಯನ್ ವುಮೆನ್ ಫೋಟೋ ಜರ್ನಲಿಸ್ಟ್. ನೋಡಿ, ಪತ್ರಕರ್ತೆಯವರು ಫೋಟೋನ ಜೊತೆಗೆ ಫೋಟೋ ತೆಗೆದುಬಿಟ್ಟು ಅವರು ತಮ್ಮ ನ್ಯೂಸನ್ನು ನೀಡುವಂಥವ್ರನ್ನ ಆವಾಗಿನ ಕಾಲದಲ್ಲಿ ಫೋಟೋ ಜರ್ನಲಿಸ್ಟ್ ಅಂತ ಕರಿತಾ ಇದ್ರು. ಸೊ ಇವರು ಇಲ್ಲಿ ಏನು ಇಂಡಿಯಾದಲ್ಲಿ ಮೊದಲ ಮಹಿಳೆಯಾಗಿ ಫೋಟೋ ಜರ್ನಲಿಸ್ಟ್ ಆಗಿ ಅವರು ಹೊರಹೊಮ್ತಾರೆ. ಇವರ ಒಂದು ಗುಪ್ತ ಹೆಸರು ಏನಾಗಿತ್ತಪ್ಪ ಅಂದರೆ ಡಾಲ್ಡಾ 13 ಅನ್ನೋ ಒಂದು ಗುಪ್ತ ನಾಮದಲ್ಲಿ ಇವರು ಜರ್ನಲ್ಗಳನ್ನ ನೀಡ್ತಾ ಬರ್ತಾರೆ. ಸೊ ನೋಡಿ, ಆ ಒಂದು ಟೈಮಲ್ಲಿ ತುಂಬ ಪುರುಷರಿಂದ ಡಾಮಿನೇಟ್ ಆಗಿದ್ದಂಥ ಏರಿಯಾ ಫೋಟೋ ಜರ್ನಲಿಸ್ಟ್, ಆ ಒಂದು ಏರಿಯಾಗೆ ಫಸ್ಟ್ ಇಂಡಿಯನ್ ವುಮೆನ್ ಫೋಟೋ ಜರ್ನಲಿಸ್ಟ್ ಆಗಿ ಹುಮಾಯ್ ವ್ಯಾರವಲ್ಲ ಅವರು ಕಾಣಿಸ್ಕೊಳ್ತಾರೆ. ಸೊ ಹುಮಾಯ್ ವ್ಯಾರವಲ್ಲ, ದ ಫಸ್ಟ್ ಇಂಡಿಯನ್ ವುಮೆನ್ ಜರ್ನಲಿಸ್ಟ್. ಈ ಎರಡು ಇಮೇಜಲ್ಲಿರೋರು ಹುಮಾಯ್ ವ್ಯಾರವಲ್ಲ. ಅವ್ರ ಬಗ್ಗೆ ಇನ್ನೊಂದು ಸ್ವಲ್ಪ ನೋಡೋದಾದರೆ, ಹುಮಾಯ್ ವ್ಯಾರವಲ್ಲ ಬಿಗ್ಯಾನ್ ಹರ್ ಕೆರಿಯರ್ ಇನ್ 1938 ವರ್ಕಿಂಗ್ ಫಾರ್ ದ ಬಾಂಬೆ ಕ್ರಾನಿಕಲ್, ಕ್ಯಾಪ್ಚರಿಂಗ್ ಇಮೇಜಸ್ ಆಫ್ ಡೈಲಿ ಲೈಫ್ ಇನ್ ದ ಸಿಟಿ. ಇನಿಷಿಯಲಿ ಸ್ಟಾರ್ಟಿಂಗಲ್ಲಿ ಹುಮಾಯ ವ್ಯಾರವಲ್ಲ ಅವರು ತಮ್ಮ ಕೆರಿಯರ್ನ 1938ರಲ್ಲಿ ಹೇಗೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ, ಆ ಒಂದು ಅವರು ಬಾಂಬೆ ಸಿಟಿಯಲ್ಲಿ ಇದ್ದಾಗ ಅಲ್ಲಿರ್ತಕ್ಕಂಥ ಜನರ ದಿನನಿತ್ಯದ ಒಂದು ಲೈಫ್ ಜೀವನ ಏನಿರುತ್ತೆ ಆ ಒಂದು ಘಟನೆಗಳ ಒಂದು ಇಮೇಜಸ್ನ ಕ್ಯಾಪ್ಚರ್ ಮಾಡ್ತಾ ಅವರು ತಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾರೆ ಬಾಂಬೆ ಕ್ರಾನಿಕಲ್ಸಲ್ಲಿ. ಬಾಂಬೆ ಕ್ರಾನಿಕಲ್ಸ್ ಅನ್ನೋ ಒಂದು ವಾರ್ತಾ ಪತ್ರಿಕೆಯಲ್ಲಿ ತಮ್ಮ ಕೆಲಸವನ್ನು ಅವರು ಶುರು ಮಾಡೋದ್ರ ಮೂಲಕ ಅವರ ಕೆರಿಯರ್ನ ಸ್ಟಾರ್ಟ್ ಮಾಡ್ತಾರೆ 1938ರಲ್ಲಿ. ಓವರ್ 3 decades ಇನ್ ದ ಫೀಲ್ಡ್, ಹುಮಾಯ್ ಡಾಕ್ಯುಮೆಂಟೆಡ್ ಮೇಜರ್ ರೆವಲ್ಯೂಷನರಿ ಚೇಂಜಸ್ ಇನ್ ಇಂಡಿಯಾ. ಸುಮಾರು 3 ದಶಕಗಳ ಕಾಲ ಈ ಒಂದು ಜರ್ನಲಿಸ್ಟ್ ಒಂದು ಫೀಲ್ಡಲ್ಲಿ ಹುಮಾಯ್ ಅವರು ನಮ್ಮ ಭಾರತದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನ ಕೂಡ ತರೋದ್ರಲ್ಲಿ ನಿರತರಾಗ್ತಾರೆ. ಶಿ ವರ್ಕ್ಡ್ ಫಾರ್ ದ ಬ್ರಿಟಿಷ್ ಇನ್ಫಾರ್ಮೇಷನ್ ಸರ್ವಿಸಸ್ ಫ್ರಮ್ 1940s until 1970s ವೆನ್ ಶಿ ರಿಟೈರ್ಡ್. ಅವರು ಬ್ರಿಟಿಷ್ ಇನ್ಫಾರ್ಮೇಷನ್ ಸರ್ವಿಸ್ಗೆ ಆ ಒಂದು ಸೇವೆಯನ್ನು ಸಲ್ಲಿಸ್ತಾರೆ 1940ರಿಂದ 1970 ತನಕ. 1970ರಲ್ಲಿ ಅವರು ಜರ್ನಲಿಸ್ಟ್ ಹುದ್ದೆಯಿಂದ ರಿಟೈರ್ಮೆಂಟ್ನ ಪಡ್ಕೊಳ್ತಾರೆ. ಓಕೆನಾ? ಹುಮಾಯ್ ವ್ಯಾರವಲ್ಲ. ಇವತ್ತು ನಾನು ಈ 5 ಜನರ ಬಗ್ಗೆ ನಿಮಗೆ ಮಾಹಿತಿನ ನೀಡ್ತಾ ಇರೋದು ದಿ ಹಿಂದೂ ನ್ಯೂಸ್ ಪೇಪರಲ್ಲಿ ಬಂದಂತಹ ಒಂದು ಸ್ಪೆಷಲ್ ಪೇಜಲ್ಲಿ ಇದ್ದಂಥ ಇನ್ಫಾರ್ಮೇಷನ್ ಇದು. ಸೊ ಇದು ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಅನಿಸಿದ್ದಕ್ಕೆ ನಾನು ನಿಮಗೆ ಅದನ್ನೇ ಒಂದು ವಿಡಿಯೋ ಮಾಡಿ ಇಲ್ಲಿ ನಾವು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಸೊ ಈಗ ಹುಮಾಯ್ ವ್ಯಾರವಲ್ಲ ಅಂದರೆ ನಿಮ್ಗೆ ಏನು ನೆನಪಾಗಬೇಕು? ಹುಮಾಯ್ ವ್ಯಾರವಲ್ಲ ಫಸ್ಟ್ ಇಂಡಿಯನ್ ವುಮೆನ್ ಫೋಟೋ ಜರ್ನಲಿಸ್ಟ್. ಓಕೆ, ನೆಕ್ಸ್ಟ್ ಪರ್ಸನಾಲಿಟಿನ ನೋಡೋದಾದರೆ ಕಾರ್ನೋಲಿಯಾ ಸೋರಬ್ಜಿ, ದ ಲೀಗಲ್ ಲುಮಿನರಿ. Cornelia Sorabji was the first female lawyer from India to have studied law at Oxford University. ನೋಡಿ, ಕೊರ್ನೋಲಿಯಾ ಸೋರಬ್ಜಿ ಈ ಇಮೇಜಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಈ 2 ಇಮೇಜ್ ಕೂಡ ಕೊರ್ನೋಲಿಯಾ ಸೋರಬ್ಜಿ ಅವ್ರದ್ದು. ಇವರು ಫಸ್ಟ್ ಫೀಮೇಲ್ ಲಾಯರ್ ಫ್ರಮ್ ಇಂಡಿಯಾ, ಭಾರತದ ಮೊದಲ ಮಹಿಳಾ ಲಾಯರ್. ಓಕೆನಾ? ಅರ್ಥ ಆಗ್ತಿದೆಯಲ್ವಾ? ಕೊರ್ನೋಲಿಯಾ ಸೋರಬ್ಜಿ ಅವರು ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ ಓದ್ಬಿಟ್ಟು ತಮ್ಮ ಕಾನೂನು ಪದವಿಯನ್ನು ಪಡೀತಾರೆ. ಹಾಗೆ ಮೊದಲ ಮಹಿಳಾ ಲಾಯರ್ ಕೂಡ ಕೊರ್ನೋಲಿಯಾ ಸೋರಬ್ಜಿ ಅವರು ಕೂಡ
ಆಗ್ತಾರೆ. ಇವ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ನೋಡೋದಾದರೆ, ಆಫ್ಟರ್ ಕಂಪ್ಲೀಟಿಂಗ್ 2-year long law education, she returned to India in 1894, instantly becoming an advocate for the rights of the Purda Nashins, women who were forbidden from interacting with men outside of their families. ಅವರು 2 ವರ್ಷಗಳ ಕಾಲ ಅವರ ಒಂದು ಕಾನೂನು ಶಿಕ್ಷಣವನ್ನು ಪಡ್ಕೊಂಡ್ಬಿಟ್ಟು 1894ರಲ್ಲಿ ಇಂಡಿಯಾಗೆ ರಿಟರ್ನ್ ಆಗ್ತಾರೆ. ಯಾರು? ಕೊರ್ನೋಲಿಯಾ ಸೊರಬ್ಜಿ ಅವರು. ಅವರು ಇಂಡಿಯಾಗೆ ವಾಪಸ್ ಬಂದ ತಕ್ಷಣ ಅವರು ಅಡ್ವೊಕೆಸಿನ ಅಂದರೆ ಏನು ಲಾಯರ್ ಒಂದು ವೃತ್ತಿಯನ್ನು ಶುರು ಮಾಡ್ಕೊಳ್ತಾರೆ. ಇವರು ಪುರ್ಧಾ ನಾಶಿನ್ಸ್ ಅನ್ನೋಂಥ ಒಂದು ಮಹಿಳೆಯರ ಒಂದು ಐಡೆಂಟಿಟಿ ಏನಪ್ಪ ಅಂತಂದರೆ, ಯಾವ ಮಹಿಳೆಯರು ಮನೆಯವ್ರನ್ನ ಬಿಟ್ಟು ಹೊರಗಿನ ಪುರುಷರ ಜೊತೆ ಮಾತಾಡೋ ಹಾಗಿರಲ್ಲ, ಅವ್ರನ್ನ ಫರ್ಬಿಟ್ ಮಾಡಿರ್ತಾರೆ, ಅವ್ರನ್ನ ನಿಷೇಧಿಸಿರ್ತಾರೆ, ಬೇರೆ ಪುರುಷರೊಂದಿಗೆ ಮಾತಾಡಬಾರ್ದು ಅಂತ ಅವ್ರ ಮೇಲೆ ನಿಷೇಧನ ಹೇರಿರ್ತಾರೆ. ಆ ರೀತಿಯ ಮಹಿಳೆಯರ ಗುಂಪನ್ನ ಇಲ್ಲಿ ಪರ್ದಾ ನಾಶಿನ್ಸ್ ಅಂತ ಕರೀತಾರೆ. ಇವರ ಒಂದು ಹಕ್ಕುಗಳಿಗಾಗಿ ಅವರು ಹೋರಾಟವನ್ನು ನಡೆಸ್ತಾರೆ. Cornelia opposed the imposition of Western perspectives on the movement for women's change in India and took a cautious approach to social reform, opposing rapid change. ಕೊರ್ನೋಲಿಯಾ ಅವರು ಏನು ಪಾಶ್ಚಿಮಾತ್ಯ ದೃಷ್ಟಿಕೋನಗಳು ನಮ್ಮ ಮಹಿಳೆಯರ ಒಂದು ಮೂಮೆಂಟ್ಗಳಲ್ಲಿ ಮಹಿಳೆಯರಲ್ಲಿ ಉಂಟಾಗ್ತಕ್ಕಂತಹ ಒಂದು ಬದಲಾವಣೆಗಳು ಇಂಡಿಯಾದಲ್ಲಿ ಏನು ವೆಸ್ಟರ್ನ್ ಪಾಶ್ಚಿಮಾತ್ಯ ದೃಷ್ಟಿಕೋನದಿಂದ ನಡೀತಾ ಇರುತ್ತಲ್ವಾ ಮೂಮೆಂಟ್ ಆ ಸಂದರ್ಭದಲ್ಲಿ, ಸೊ ಅದನ್ನು ಅವರು ಅಪೋಸ್ ಮಾಡ್ತಾರೆ. ಪಾಶ್ಚಾತ್ಯೀಕರಣ ಆಗೋದನ್ನು ಅವರು ಅಪೋಸ್ ಮಾಡ್ತಾರೆ. ಅದ್ರ ಜೊತೆಗೆ ಸೋಷಿಯಲ್ ರಿಫಾರ್ಮ್, ಸಮಾಜದ ಸುಧಾರಣೆ, ಹಾಗೆ ಏನು ಸಮಾಜ ರ್ಯಾಪಿಡ್ ಆಗಿ ಚೇಂಜ್ ಆಗುತ್ತಲ್ವ ಅದನ್ನು ಕೂಡ ಅವರು ಅಪೋಸ್ ಮಾಡ್ತಾರೆ. ಕೊರ್ನೋಲಿಯಾ ಸೊರಬ್ಜಿ, ದ ಫಸ್ಟ್ ಫೀಮೇಲ್ ಲಾಯರ್ ಫ್ರಮ್ ಇಂಡಿಯಾ. ಓಕೆ, ನೆಕ್ಸ್ಟ್ ಒನ್ ದಟ್ ಈಸ್ ಆನಂದಿ ಬಾಯಿ ಜೋಶಿ, ದ ಮೆಡಿಕಲ್ ಮಿರಾಕಲ್. ಈ ವಿಡಿಯೋನ ನೋಡ್ತಾ ಇರ್ತಕ್ಕಂಥವ್ರು ದಯವಿಟ್ಟು ಆನಂದಿ ಬಾಯಿ ಜೋಶಿ ಅಂತಕ್ಕಂಥ ಒಂದು ಮರಾಠಿ ಮೂವಿ ಇದೆ, ದಯವಿಟ್ಟು ಅದನ್ನು ಒಂದ್ಸತಿ ವಾಚ್ ಮಾಡಿ. ನಿಮಗೆ ಮರಾಠಿ ಒಂದು ವೇಳೆ ಅರ್ಥ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಕೆಳಗಡೆ ಇಂಗ್ಲೀಷಲ್ಲಿ ಕ್ಯಾಪ್ಷನ್ಸ್ ಬರುತ್ತಲ್ವಾ, ಅದನ್ನು ನೋಡ್ಕೊಂಡಾದರೂ ನೀವು ಮೂವಿನ ಅರ್ಥ ಮಾಡ್ಕೊಳ್ಬೋದು. ಇಟ್ಸ್ ಅ ವಂಡರ್ಫುಲ್ ಮೂವಿ. ಅದು ಆನಂದಿಬಾಯಿ ಜೋಶಿ ಅವರ ನಿಜ ಜೀವನವನ್ನು ಆಧರಿಸಿದೆ. ಇದನ್ನು ಎಲ್ಲರೂ ಕೂಡ ಒಂದ್ಸತಿ ನೋಡಲೇಬೇಕು. ಅಷ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ನಿಜ ಜೀವನ ಚರಿತ್ರೆಯನ್ನು ಆಧರಿಸಿರ್ತಕ್ಕಂಥ ಮೂವಿ. ಆ ಮೂವಿ ನೋಡಿದ್ರೆ ಇವರು ಯಾವ ರೀತಿ ಸಾಧನೆ ಮಾಡಿದ್ರು ಅಂತ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಈಗ ಆನಂದಿಬಾಯಿ ಜೋಶಿ ಅವ್ರ ಬಗ್ಗೆ ನೋಡೋಣ. ಇನ್ ದ ಇಂಡಿಯನ್ ಮೆಡಿಕಲ್ ಫೀಲ್ಡ್, ನರ್ಸಿಂಗ್ ವಾಸ್ ಕನ್ಸಿಡರ್ಡ್ ಟು ಬಿ ಆನ್ ಅಪ್ರೋಪ್ರಿಯೇಟ್ ಜಾಬ್ ಫಾರ್ ವಿಮೆನ್. But Anandibai Joshi broke many social norms and acquired a medical degree from the United States and became the first Indian female doctor of Western medicine. ನೋಡಿ, ಭಾರತದ ಮೊದಲ ಮಹಿಳಾ ವೈದ್ಯೆ. ಅದು ಯಾವ ಕ್ಷೇತ್ರದಲ್ಲಿ? ಪಾಶ್ಚಾತ್ಯ ವೈದ್ಯಕೀಯ ಕ್ಷೇತ್ರದಲ್ಲಿ, ವೆಸ್ಟರ್ನ್ ಮೆಡಿಸನ್ನಲ್ಲಿ ಡಾಕ್ಟರ್ ಪದವಿನ ಪಡೆದಂಥ ಮೊದಲ ಮಹಿಳೆ ಯಾರು? ಆನಂದಿಬಾಯಿ ಜೋಶಿಯವರು. ಈ ಮೆಡಿಕಲ್ ಫೀಲ್ಡಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಏನು ನರ್ಸ್ ಆಗೋದಕ್ಕೆ ವಿಮೆನ್ಗಳು ಅಪ್ರೋಪ್ರಿಯೇಟ್ ಆಗಿರ್ತಾರೆ ಅಂತ ಎಲ್ಲ ಕನ್ಸಿಡರ್ ಮಾಡಿರ್ತಾರೆ. ಸೊ ನರ್ಸಿಂಗ್ ಮಾಡೋಕ್ಕೆ ವುಮೆನ್ಸು ಸೂಟಬಲ್ ಇದ್ದಾರೆ, ಬಟ್ ಡಾಕ್ಟರ್ ಆಗೋಕ್ಕೆ ಸೂಟಬಲ್ ಇರಲ್ಲ. ಒಂದು ಕಾನ್ಸೆಪ್ಟ್ ಆ ಟೈಮಲ್ಲಿ ಇರುತ್ತೆ. ಬಟ್ ಅದನ್ನು ಬ್ರೋಕ್ ಮಾಡಿ ಆನಂದಿಬಾಯಿ ಅವರು ಮೆಡಿಕಲ್ ಡಿಗ್ರಿಯನ್ನು ಪಡಿತಾರೆ. ಅದು ಎಲ್ಲಿ? ಯುನೈಟೆಡ್ ಸ್ಟೇಟ್ಸಿಂದ ಅವರು ಮೆಡಿಕಲ್ ಡಿಗ್ರಿನ ಪಡೆದು ಮೊದಲ ಭಾರತೀಯ ಮಹಿಳಾ ವೈದ್ಯೆಯಾಗಿ ಒಂದು ರೆಕಾರ್ಡ್ನ ಮಾಡ್ತಾರೆ. ಶಿ ವಾಸ್ ದ trailblazer for women's education abroad and is still an inspiration for all female Indian origin doctors. ಇವರು ಅಬ್ರೋಡಲ್ಲಿ ಅಂದರೆ ವಿದೇಶದಲ್ಲಿ ಓದ್ಬಿಟ್ಟು ಡಾಕ್ಟರೇಟ್ನ ಪಡ್ಕೊಂಡಂಥವ್ರು. ಇವರು ಭಾರತದ ಮೂಲದಲ್ಲಿ ಯಾರ್ಯಾರು ವಿದೇಶಗಳಲ್ಲಿ ಓದ್ತಾರಲ್ವ ಮಹಿಳೆಯರು ಮೆಡಿಕಲ್ ಎಜುಕೇಷನ್ನ, ಅಂಥವ್ರು ಎಲ್ರಿಗೂ ಒಂದು ಸ್ಫೂರ್ತಿಯ ಚಿಲ್ಮೆಯಾಗಿದ್ದಾರೆ ಅಂತ ನಾವು ಆನಂದಿಬಾಯಿ ಜೋಶಿ ಅವ್ರನ್ನ ಹೇಳ್ಬೋದು. ದ ಫಸ್ಟ್ ಇಂಡಿಯನ್ ಫೀಮೇಲ್ ಡಾಕ್ಟರ್ ಇನ್ ವೆಸ್ಟರ್ನ್ ಮೆಡಿಸಿನ್ ಅಂತ ನಾವು ನೋಡೋದಾದರೆ ಆನಂದಿಬಾಯಿ ಜೋಶಿ ಅವ್ರನ್ನ ನೋಡ್ತೀವಿ. ಓಕೆನಾ? ಇನ್ನು ಇವತ್ತಿನ ಲಾಸ್ಟ್ ಪರ್ಸನಾಲಿಟಿ ಯಾರು ಅಂದರೆ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್. ನೋಡಿ, ಹಮೀದಾ ಬಾನು, ದ ವುಮ್ಯಾನ್ ಹೂ ರೆಸಲ್ಟ್ ಪೇಟ್ರಿಯಾರ್ಕಿ. ನೋಡಿ,
ಹಮೀದಾ ಬಾನು ಅವ್ರ ಬಗ್ಗೆ ನೋಡೋಣ. ದ ಫಸ್ಟ್ ಇಂಡಿಯನ್ ವುಮೆನ್ ರೆಸ್ಲರ್ ಹಮೀದಾ ಬಾನು ಡಿಫೈಡ್ ಆಲ್ ದ ಜೆಂಡರ್ ಒಪ್ರೆಷನ್ ಆ್ಯಂಡ್ ಸ್ಟಿಗ್ಮಾ ಅರೌಂಡ್ ವುಮೆನ್ ಇನ್ ಸ್ಪೋರ್ಟ್ಸ್. ಏನು ಕ್ರೀಡೆಗಳಲ್ಲಿ ಪುರುಷರು ತುಂಬ ಮೇಲುಗೈ, ಮಹಿಳೆಯರಿಗೆ ಏನು ಹೆಚ್ಚಿನ ಸಾಧನೆ ಮಾಡೋದಕ್ಕಾಗಲ್ಲ ಅಂತ ಏನು ಒಂದು ಆ ಕಾಲದಲ್ಲಿ ಒಂದು ನಂಬಿಕೆ ಜನರಲ್ಲಿ ತುಂಬಿರುತ್ತೆ, ಅದನ್ನು ಓಡಿಸ್ತಾರೆ ಹಮೀದಾ ಬಾನು ಅವರು. ಹಮೀದಾ ಬಾನು ಅವರು ದ ಫಸ್ಟ್ ಇಂಡಿಯನ್ ವುಮೆನ್ ರೆಸ್ಲರ್, ಭಾರತದ ಮೊದಲ ಮಹಿಳಾ ಕುಸ್ತಿಪಟು ಯಾರು? ಹಮೀದಾ ಬಾನು ಅವರು. ಶಿ ಡಿಡ್ ನಾಟ್ ಜಸ್ಟ್ ರೆಸಿಸ್ಟ್ ದ ಇಂಪೊಸಿಷನ್ ಆಫ್ ಪರ್ದಾ ಬಟ್ ಆಲ್ಸೋ ಅದರ್ ಸೋಷಿಯಲ್ ರೂಲ್ಸ್ ವಿಚ್ ಲಿಮಿಟ್ಸ್ ಅ ವುಮೆನ್ಸ್ ಏಜೆನ್ಸಿ. ಇವರು ಪರ್ದಾ ಅಂದರೆ ಮುಸಲ್ಮಾನರು ಫ್ಯಾಮಿಲಿಯಲ್ಲಿ ಹಮೀದಾ ಬಾನು ಅವರು ಹುಟ್ಟಿದ್ರಿಂದ ಸೊ ಪರ್ದಾ ಹಾಕೋದನ್ನಷ್ಟನ್ನೇ ಅವ್ರು ಅಪೋಸ್ ಮಾಡಲಿಲ್ಲ. ಅದ್ರ ಜೊತೆಗೆ ವುಮೆನ್ ಅಂದರೆ ಮಹಿಳೆಯರಿಗೆ ಸಂಬಂಧಿಸಿದಂಗೆ ಯಾವ್ಯಾವ ಲಿಮಿಟ್ಗಳಿದೆ, ಮಿತಿಗಳು ಅವ್ರ ಮೇಲೆ ಹೇರಲ್ಪಟ್ಟಿರುತ್ತೆ ಸಾಮಾಜಿಕವಾಗಿ, ಆ ಎಲ್ಲ ಒಂದು ರೂಲ್ಗಳ ವಿರುದ್ಧ ಅವ್ರು ಏನು ಮಾಡ್ತಾರೆ, ಧ್ವನಿಯನ್ನು ಎತ್ತುತ್ತಾರೆ. ಹಮೀದಾ ಪಯೋನಿಯರ್ಡ್ ದ ವುಮೆನ್ಸ್ ಮೂವ್ಮೆಂಟ್ ಇನ್ ಟು ದ otherwise male-dominated sphere of wrestling and created a precedent for all the women who follow her as early as in 1950s. 1950ರ ಹೊತ್ತಲ್ಲಿ ಕುಸ್ತಿ ಅನ್ನೋ ಒಂದು ಕ್ಷೇತ್ರದಲ್ಲಿ ಏನು ಪುರುಷರೇ ತುಂಬ ಡಾಮಿನೇಟ್ ಮಾಡ್ತಾ ಇದ್ದಂತಹ ಒಂದು ಏರಿಯಾ ಅದು. ಈಗಲೂ ಕೂಡ ನಾವು ತುಂಬ ಪುರುಷರನ್ನೇ ಈ ಒಂದು ಏರಿಯಾದಲ್ಲಿ ನೋಡ್ಬೋದು, ಬಟ್ ಮಹಿಳೆಯರಿಗೂ ಏನೂ ಕಮ್ಮಿ ಇಲ್ಲ. ಲೈಕ್ ಹಮೀದಾ ಬಾನು ಅಂತ ಸಾಕಷ್ಟು ಮಹಿಳೆಯರು ಸ್ಫೂರ್ತಿಯನ್ನು ನೀಡ್ತಾ ಬಂದಿರೋದ್ರಿಂದ ಅದನ್ನು ಫಾಲೋ ಮಾಡಿದಂಥ ಸಾಕಷ್ಟು ಜನ ಮಹಿಳೆಯರು ಈಗ ಯಾವ ಕ್ಷೇತ್ರವನ್ನು ಬಿಡದೆ ಎಲ್ಲ ಕ್ಷೇತ್ರದಲ್ಲೂ ಉತ್ತಮವಾದ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಸೊ ಈ 5 ಜನ ಪರ್ಸನಾಲಿಟೀಸ್, ಜನ ಅಂತ ಹೇಳೋಕ್ಕಿಂತ ಇವರು ಗ್ರೇಟ್ ಪರ್ಸನಾಲಿಟೀಸ್ ಅಂತ ಹೇಳೋಕ್ಕೆ ನನಗೆ ಇಷ್ಟ ಆಗುತ್ತೆ. ಸೊ ಹಮೀದಾ ಬಾನು ಅಂದರೆ ದ ಫಸ್ಟ್ ಇಂಡಿಯನ್ ಫೀಮೇಲ್ ರೆಸ್ಲರ್, ಓಕೆನಾ, ಹಮೀದಾ ಬಾನು. ನೆಕ್ಸ್ಟು ಆನಂದಿ ಬಾಯಿ, ದ ಫಸ್ಟ್ ಫೀಮೇಲ್ ಇಂಡಿಯನ್ ಡಾಕ್ಟರ್ ಇನ್ ವೆಸ್ಟರ್ನ್ ಮೆಡಿಸನ್ ಅಂದರೆ ಆನಂದಿ ಬಾಯಿ ಜೋಶಿ. ನೆಕ್ಸ್ಟ್ ದ ಫಸ್ಟ್ ಫೀಮೇಲ್ ಲಾಯರ್ ಯಾರು? ಕಾರ್ನೆಲಿಯಾ ಸೊರಾಬ್ಜಿ. ಜೊತೆಗೆ ದ ಫಸ್ಟ್ ಇಂಡಿಯನ್ ವುಮೆನ್ ಫೋಟೋ ಜರ್ನಲಿಸ್ಟ್ ಯಾರು? ಹುಮಾಯ್ ವ್ಯಾರವಲ್ಲ. ಆ್ಯಂಡ್ ಫಸ್ಟ್ ಫೀಮೇಲ್ ಡೈರೆಕ್ಟರ್ ಆಫ್ ಇಂಡಿಯನ್ ಸಿನಿಮಾ ದಟ್ ಈಸ್ ಫಾತಿಮಾ ಬೇಗಂ. 5 ಜನ ಮಹತ್ ಸಾಧಕಿಯರ ಬಗ್ಗೆ ಇವತ್ತು ನಾವು ತಿಳ್ಕೊಂಡ್ವಿ, ಅವರ ಪರಿಚಯ ನಿಮಗಾಗಿದೆ. ಸೊ ಈ ಒಂದು ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.